ಎಲ್ಲರಿಗೂ ಹಾಯ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಯಾ ಮೈಕ್ ತರಿಸಿದ್ದೆ. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇರೋದು ಬೋಯಾ ಮೈಕಿಂದಾನೆ. ಸೊ ಇಟ್ ಈಸ್ ಗೆಟಿಂಗ್ ರೆಕಾರ್ಡೆಡ್ ಆ್ಯಂಡ್ ನಾನು ನೆಕ್ಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಏನು ಮಾಡ್ತೀನಿ ಅದನ್ನು ನಾನು ಫೋನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಯಾವುದರಲ್ಲಿ ಹೆಚ್ಚು ಕ್ಲಾರಿಟಿ ಮತ್ತು ನಾಯ್ಸ್ ಎಲ್ಲ ಜಾಸ್ತಿ ಕೇಳಿಸುತ್ತೆ ಅಂತ ಟೆಸ್ಟ್ ಮಾಡೋಣ. ಈ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಮೈಕ್ನ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿ ತರಿಸಿದ್ದು. ಸೊ ಈ ಪ್ರೈಸ್ MRP ಪ್ರೈಸ್ ಬಂದು 1995 ರುಪೀಸ್ ಇದೆ. ಬಟ್ ಡಿಸ್ಕೌಂಟಲ್ಲಿ ನನಗೆ 808 ರುಪೀಸ್ಗೆ ಸಿಕ್ತು. ಈ ಪ್ರಾಡಕ್ಟ್ ಏನು ಪ್ರಾಮಿಸ್ ಮಾಡುತ್ತೆ ಅಂದರೆ ಸೂಪರ್ ಸೌಂಡ್ ಫಾರ್ ಪ್ರೆಸೆಂಟೇಷನ್ ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಅಂತ. ಪ್ರಾಡಕ್ಟ್ದು ಮಾಡೆಲ್ ಬೋಯಾ BY-M1 ಅಂತ. ಸೊ ಇದು ಸೂಟಬಲ್ ಫಾರ್ ಸ್ಮಾರ್ಟ್ಫೋನ್, DSLR ಮತ್ತು ಕ್ಯಾಮ್ಕಾರ್ಡರ್, ಆಡಿಯೋ ರೆಕಾರ್ಡಿಂಗ್ ಮತ್ತು PC ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಾಕ್ಸಲ್ಲಿ ನಿಮಗೆ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಅಂದರೆ ಫ್ರೀಕ್ವೆನ್ಸಿ ಏನಿದೆ ಮತ್ತು ಕನೆಕ್ಟರ್, ಏನೇನು ಆಕ್ಸೆಸರೀಸ್ ಇನ್ಕ್ಲೂಡ್ ಮಾಡಿದ್ದಾರೆ, ಡೈಮೆನ್ಷನ್ ಏನು, ವೆಯ್ಟ್ ಏನು, ಇದೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಈ ಬಾಕ್ಸಲ್ಲಿ ವ್ಯಾರಂಟಿ ಕಾರ್ಡ್ ಸಿಗುತ್ತೆ ಆ್ಯಂಡ್ ಒಂದು ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ. ಸೊ ವ್ಯಾರಂಟಿ ಕಾರ್ಡ್ ಅಂತ ಹೇಳೋದಾದರೆ ಒಂದು 2 years ವ್ಯಾರಂಟಿ ಇದೆ. ಅದೇ ಎಕ್ಸ್ಟರ್ನಲ್ಲಿ ನಾವೇನು ಡ್ಯಾಮೇಜ್ ಮಾಡಿಲ್ಲ ಅಂದರೆ ಮಿಷಿನ್ ಕೆಟ್ಟೋದ್ರೆ ಮಾತ್ರ ಅವರು ವ್ಯಾರಂಟಿ ಕೊಡೋದು. ಆ್ಯಂಡ್ ಆಲ್ಸೋ ಶಿಪ್ಪಿಂಗ್ ಮತ್ತು ಅಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ನೀವೇ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಮ್ಯಾನ್ಯುವಲ್ ಗೈಡಲ್ಲಿ ನಿಮಗೆ ಮೇನ್ ಫೀಚರ್ಸ್ ಏನಿದೆ ಪ್ರಾಡಕ್ಟು ಮತ್ತು ಹೇಗೆ ಮೌಂಟ್ ಮಾಡಬೇಕು ಅದನ್ನು ಕ್ಲೀನಾಗಿ ಡಿಸ್ಕ್ರೈಬ್ ಮಾಡಿ ಹೇಳಿದ್ದಾರೆ. ಸೊ ಈ ಪ್ರಾಡಕ್ಟಲ್ಲಿ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಓಮ್ನಿ ಡೈರೆಕ್ಷನಲ್ಲಿರೋ ಮೈಕ್ರೋಫೋನ್. ಸೊ ಈ ಮೈಕ್ರೋಫೋನಿಗೆ ಸೆಕೆಂಡ್ ಪಾರ್ಟಾಗಿ ಬರೋದು ಪವರ್ ಪ್ಯಾಕ್. ಈ ಪವರ್ ಪ್ಯಾಕಲ್ಲಿ ಶೆಲ್ನ ಇನ್ಕ್ಲೂಡ್ ಮಾಡೋ ಅಂಥ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಶೆಲ್ ಹಾಕ್ಬೋದು ಅಲ್ಲಿಗೆ. ಆ್ಯಂಡ್ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನಲ್ಲಿ 2 ಆಪ್ಷನ್ ಇದೆ. ಒಂದು ಕ್ಯಾಮರಾ ಆ್ಯಂಡ್ ಇನ್ನೊಂದು ಸ್ಮಾರ್ಟ್ಫೋನ್ ಯೂಸಿಗೆ. ನೀವು ಸ್ಮಾರ್ಟ್ಫೋನಲ್ಲಿ ರೆಕಾರ್ಡ್ ಮಾಡುವಾಗ ಸ್ಮಾರ್ಟ್ಫೋನ್ದು ಆನ್ ಮಾಡಿಕೊಂಡು, ಅಂದರೆ ಈ ಕ್ಯಾಮ್ರಾದಲ್ಲಿದ್ದರೆ ಸ್ಮಾರ್ಟ್ಫೋನ್ಗೆ ಸ್ವಿಚ್ ಆಗಿ ಆಮೇಲೆ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡುವಾಗ ನೀವು ಕ್ಯಾಮ್ರಾಗೆ ಸ್ವಿಚ್ ಮಾಡಬೇಕಾಗುತ್ತೆ. ಇನ್ನೊಂದು ಏನಂದರೆ ಬ್ಯಾಟ್ರಿ ಯೂಸೇಜು ಸ್ಮಾರ್ಟ್ಫೋನಲ್ಲಿ ಮಾಡುವಾಗ ಆಗೋದಿಲ್ಲ. ಆ್ಯಂಡ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಬ್ಯಾಟ್ರಿ ಯೂಸೇಜ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬ್ಯಾಟ್ರಿ ಇನ್ಕ್ಲೂಡ್ ಮಾಡಿದ್ದಾರೆ. ದಿ ಅದರ್ ಎಂಡ್ ಆಫ್ ದಿ ಪ್ರಾಡಕ್ಟಲ್ಲಿ ಒಂದು 5mm ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ದಟ್ ಕ್ಯಾಮರಾಗೆ ಮತ್ತು ಸ್ಮಾರ್ಟ್ಫೋನ್ ಎಲ್ಲದಕ್ಕೂ ಅದು ಕನೆಕ್ಟರ್ ಯೂಸ್ ಆಗುತ್ತೆ. ಈ ಪ್ಯಾಕೇಜಲ್ಲಿ ಒಂದು ಕ್ಲಿಪ್ಸ ಕೊಟ್ಟಿದ್ದಾರೆ. ಮೈಕ್ಗೆ ಅದನ್ನು ಅಡ್ಜಸ್ಟ್ ಮಾಡಿ ನಿಮ್ಮ ಕ್ಲಾತಿಗೆ ಅಥವಾ ನೀವು ಮಾತಾಡುವಾಗ ನಿಮ್ಮ ಬಟ್ಟೆಗೆ ಅದನ್ನು ಪಿನ್ ಮಾಡ್ಕೊಬೋದು. ಆ್ಯಂಡ್ ಬ್ಯಾಟ್ರಿ ಬಂದು LR44 ಕೊಟ್ಟಿರೋದು. ಆ್ಯಂಡ್ ಆಲ್ಸೋ ಒಂದು ಫರ್ಮ್ ಕೊಟ್ಟಿದ್ದಾರೆ ವಿಂಡ್ ಸ್ಕ್ರೀನ್ ಮಾಡೋದಕ್ಕೆ, ಅಂದರೆ ಎಕ್ಸ್ಟರ್ನಲ್ ನಾಯ್ಸ್ ಎಲಿಮಿನೇಟ್ ಮಾಡೋದಕ್ಕೆ. ಬಟ್ ನಾನು ಯೂಸ್ ಮಾಡಿರೋ ಪ್ರಕಾರ ಅದು ಯಾವುದೇ ಆದಂಥ ನಾಯ್ಸ್ ಎಲಿಮಿನೇಷನ್ ಮಾಡಲ್ಲ. ಮೈಕ್ರೋಫೋನ್ ಅಂದರೆ ಇಟ್ ಈಸ್ ಅ ರಿಸೀವ್ ಮಾಡುತ್ತೆ ಯಾವುದೇ ಸೌಂಡ್ ಆದರೂ ಸರಿ. ನಮ್ಮ ಮನೆ ಇರೋದು ಮೇನ್ ರೋಡಲ್ಲಿ, ವೆಹಿಕಲ್ ಸೌಂಡ್ ತುಂಬ ಜಾಸ್ತಿ ಬರುತ್ತೆ. ಈವನ್ ಮನೇಲಿ ಒಂದು ಸಣ್ಣ ಗ್ಲಾಸ್ ಬಿದ್ದರೂ ಅಥವಾ ಏನೇ ಚಿಕ್ಕ ಡೋರ್ ತೆಗ್ದಿದ್ದ ನಾಯ್ಸ್ ಆದ್ರೂ ತುಂಬ ಲೌಡಾಗಿ ಕೇಳಿಸುತ್ತೆ. ಪಿಚ್ ಜಾಸ್ತಿ ಇರುತ್ತೆ. ಸೊ ನಾನು ನೆಕ್ಸ್ಟ್ ಆಡಿಯೋ ಏನಿದೆ ಕ್ಲಿಪ್, ನಾನು ಇಂಟ್ರೋ ಕೊಟ್ಟಿದ್ದು ತುಂಬ ಒಂದು ನಾಯ್ಸ್ ರಿಡಕ್ಷನ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಹಾಕಿರೋದು. ಸೊ ಆ್ಯಕ್ಚುಯಲ್ ವಾಯ್ಸ್ ಹೇಗೆ ರೆಕಾರ್ಡ್ ಆಗುತ್ತೆ ಅಂತ ಒಂದು 10 ಸೆಕೆಂಡ್ ಹಾಕಿ ಮತ್ತು ಕ್ಲಿಯರ್ ಅದು ಹಾಕ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ವಿಡಿಯೋದಲ್ಲಿ ನಾನು ಬೋಯಾ ಮೈಕ್ ತರಿಸಿದ್ದೆ. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇರೋದು ಬೋಯಾ ಮೈಕಿಂದಾನೆ. ಸೊ ಇಟ್ ಈಸ್ ಗೆಟಿಂಗ್ ರೆಕಾರ್ಡೆಡ್ ಆ್ಯಂಡ್ ಮೈಕ್ ತರಿಸಿದ್ದೆ. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇರೋದು ಬೋಯಾ ಮೈಕಿಂದಾನೆ. ಸೊ ಇಟ್ ಈಸ್ ಗೆಟಿಂಗ್ ರೆಕಾರ್ಡೆಡ್ ಆ್ಯಂಡ್
ಸೊ ಕೇಳಿದ್ರಲ್ಲ ಎಷ್ಟು ಕ್ಲೀನಾಗಿ ನಾಯ್ಸ್ ರಿಡಕ್ಷನ್ ಆಗಿದೆ ಅಂತ. ನಾನು ಯಾವ ಆ್ಯಪ್ ಯೂಸ್ ಮಾಡಿದೆ ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿದೆ ನಾಯ್ಸ್ ರಿಡಕ್ಷನ್ಗೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ಅದ್ರದ್ದೊಂದು ಡೆಡಿಕೇಟೆಡ್ ವಿಡಿಯೋ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ನಾನು ತೋರಿಸ್ತಾ ಇರೋದು ಫೋನಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಆ್ಯಂಡ್ ಕ್ಯಾಮಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಅಂತ. ಫೋನಲ್ಲಿ ನೀವು ಒಂದು ಓಪನ್ ಕ್ಯಾಮರಾ ಅಂತ ಆ್ಯಪ್ ಬರುತ್ತೆ, ಪ್ಲೇಸ್ಟೋರಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆದಮೇಲೆ ಸೆಟ್ಟಿಂಗ್ಸಿಗೆ ಬರಬೇಕು. ಸೆಟ್ಟಿಂಗ್ಸಲ್ಲಿ ಬಂದು ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಆಡಿಯೋ ರೆಕಾರ್ಡಿಂಗ್ ಅಂತ. ಆ ಆಡಿಯೋ ರೆಕಾರ್ಡಿಂಗಲ್ಲಿ ಒಂದು ಸ್ಪೆಸಿಫಿಕೇಷನ್ ಇದೆ, ಎಕ್ಸ್ಟರ್ನಲ್ ಮೈಕ್ಗೆ ಕನೆಕ್ಟ್ ಮಾಡಿ ಅಂತ. ಬಿಕಾಸ್ ನೀವು ಎಕ್ಸ್ಟರ್ನಲ್ ಕನೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಫೋನ್ದು ರಿಸೀವರಿಂದನೇ ಅದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಸೊ ಪರ್ಮಿಷನ್ ಕೇಳುತ್ತೆ, ಓನ್ಲಿ ಯೂಸಿಂಗ್ ದ ಆ್ಯಪ್ ಅಂತ ಕೊಟ್ಟರೆ ಸಾಕು, ಯಾವಾಗಲೂ ಬೇಡ. ಸೊ ಪ್ಲಗಿನ್ ಮಾಡಿ ಈ ಥರ ಸೆಟ್ಟಿಂಗ್ಸಲ್ಲಿ ಹೋಗಿ ಚೇಂಜ್ ಮಾಡಿ. ಈವನ್ ನೀವು ಅದನ್ನು ರೆಕಾರ್ಡ್ ಮಾಡಿ ಸಹ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಹೀಗೆ ವಿಡಿಯೋ ಸೆಟ್ಟಿಂಗ್ಸ್ ಆನ್ ಮಾಡಿ. ವಿಡಿಯೋ ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ಅಲ್ಲಿ ನಿಮಗೆ ಆಡಿಯೋ ಸೆಟ್ಟಿಂಗ್ಸ್ ಬರುತ್ತೆ, ಆಡಿಯೋ ರೆಕಾರ್ಡರ್. ಸೊ ಅದನ್ನು ಆನ್ ಮಾಡಿದರೆ ಅಲ್ಲಿ ಎಕ್ಸ್ಟರ್ನಲ್ ಮೈಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ ಅಷ್ಟೇ ಫೋನಲ್ಲಿ. ಆ್ಯಂಡ್ ಕ್ಯಾಮಲ್ಲಿ ಬರೋದಾದರೆ ಅದನ್ನು ಸ್ಪೆಸಿಫೈ ಮಾಡ್ತೀನಿ. ಸೊ ನಾನು ಈವನ್ ಲೆಕ್ಸಸ್ ಆಡಿಯೋ ಎಡಿಟರ್ಸ್ ಟ್ರೈ ಮಾಡಿದೆ ಅದು ನಾಯ್ಸ್ ಕ್ಯಾನ್ಸಲೇಷನ್ಗೆ, ಬಟ್ 50% ಅಷ್ಟೇ ರಿಡಕ್ಷನ್ ಆಗಿದ್ದು, ಇನ್ನೂ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಇತ್ತು. ಈಗ ನಾನು ಯೂಸ್ ಮಾಡಿದ್ದ ಸಾಫ್ಟ್ವೇರ್ ತುಂಬ 100% ನಾಯ್ಸ್ ರಿಡಕ್ಷನ್ ಮಾಡಿದೆ. ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಒಂದು ರೆಕಾರ್ಡಿಂಗಲ್ಲಿ ನೋಡ್ಕೊಬೋದು. ಆದಷ್ಟು ಆಡಿಯೋ ರೆಕಾರ್ಡಿಂಗ್ನ ಒಂದು ಕ್ವಯಟ್ ಪ್ಲೇಸಲ್ಲಿ ಅಥವಾ ಜಾಸ್ತಿ ಸೌಂಡ್ ಇಲ್ದಿರೋ ಪ್ಲೇಸಲ್ಲಿ ಮಾಡಿದ್ರೆ ಒಳ್ಳೆಯದು, ಇಲ್ಲ ನೈಟ್ ಟೈಮ್ ಮಾಡಿದ್ರೆ. ನಾನು ಫೋನಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಹಾಗೆ ಮಾಡ್ತಾಯಿದ್ದೆ, ಒಂದು ರೂಮಲ್ಲಿ ಸೆಟಲಿನ್ ಆಗಿ ಅಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೆ. ಫ್ಯಾನ್ಸು ಆಫ್ ಇರಬೇಕು, ಅದು ಒಳ್ಳೆಯದು. ಈಗ ಕ್ಯಾಮ್ರಾದಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅಂತ ಬಂದರೆ, ನಾನು ಯೂಸ್ ಮಾಡ್ತಾ ಇರೋದು ಸೋನಿ A6100 ಈ ಮಾಡೆಲ್ಲು. ಸೊ ಇಲ್ಲಿ ನಿಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಯಾವುದೇ ಕ್ಯಾಮ್ರಾದಲ್ಲಾದರೂ. ಅಲ್ಲಿ ನಿಮಗೆ ಒಂದು ಸ್ಪೆಸಿಫಿಕೇಷನ್ ಇರುತ್ತೆ, ಇನ್ಸರ್ಟ್ ಮಾಡೋದಕ್ಕೆ, ಇಯರ್ಫೋನ್ ಪೋರ್ಟ್ ಥರ. ಅದನ್ನು ಇನ್ಸರ್ಟ್ ಮಾಡಿ ಅಲ್ಲಿಗೆ. ಬೇರೆ ಕ್ಯಾಮ್ರಾದಲ್ಲಿ ನೋಡಿದ್ದೀನಿ ಅದಕ್ಕೆ ಅಂತ ಡೆಡಿಕೇಟಿವ್ ಸ್ಪೇಸ್ ಕೊಟ್ಟಿರ್ತಾರೆ, ಒಂದು ಇಯರ್ಫೋನಿಗೆ ಇನ್ನೊಂದು ಎಕ್ಸ್ಟರ್ನಲ್ ಮೈಕ್ಗೆ ಅಂತ. ಸೊ ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪವರ್ ಪ್ಯಾಕ್ ಏನಿದೆ ಅಲ್ಲಿ ಸ್ಮಾರ್ಟ್ಫೋನಲ್ಲಿ ಸ್ವಿಚ್ ಇದ್ದರೆ ಅದನ್ನು ಕ್ಯಾಮ್ರಾಗೆ ಡೆಡಿಕೇಟಿವ್ ಆಗಿ ಆನ್ ಮಾಡಿ, ಅದಾದಮೇಲೆ ಪ್ಲಗಿನ್ ಮಾಡಿ ಅದನ್ನು ರೆಕಾರ್ಡಿಂಗ್ ಮಾಡೋದಕ್ಕೂ ಮುಂಚೆ ಆಡಿಯೋ ಸೆಟ್ಟಿಂಗ್ಸಲ್ಲಿ ಹೋಗಿ ನಿಮ್ಮ ರೇಂಜ್ ಏನಿದೆ ಅದನ್ನು -10 to 10 to 12 ಅಂತ ಮಾಡ್ಕೊಳ್ಳಿ. ಸೊ ದಟ್ ಆ ಪಿಚ್ ಮತ್ತು ಟೋನ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಎಕ್ಸ್ಟರ್ನಲಿನೇ. ಮೈಕಲ್ಲಿ ನೀವೇನು ಮಾತಾಡ್ತೀರಾ ಆ ಒಂದು ಫ್ರೀಕ್ವೆನ್ಸಿ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ, ಅದನ್ನು ಎನೇಬಲ್ ಮಾಡಿದರೆ ಕಾಣಿಸುತ್ತೆ. ಎನೇಬಲ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ ವೇರಿಯೇಷನಲ್ಲಿದೆ ಅಂತ. ಯಾವಾಗಲೂ ರೆಕಾರ್ಡಿಂಗ್ ಮುಂಚೆ ಒಂದು ಟೆಸ್ಟ್ ಮಾಡಿ, ಆಡಿಯೋ ಟೆಸ್ಟ್ ಮಾಡಿ, ಆಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. ಸೊ ದಟ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.